ವೀಕ್ಷಕರೇ, ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಆಳಂದ್ ತಾಲೂಕಿನ ಜನಪ್ರಿಯ ನಾಯಕ ಕೆಎಂಎಫ್ ಅಧ್ಯಕ್ಷರಾದ ಆರ್.ಕೆ. ಪಾಟೀಲ್ ಅವರ ಜೀವನದ ವಿಶೇಷ ಮೈಲುಗಲ್ಲು ಇಂದು ಅದ್ದೂರಿಯಾಗಿ ನೆರವೇರಿತು. ದೀನದಲಿತರ ಬಂಧು ಬಡವರ ಆಶಾಕಿರಣ ಎಂದೇ ಕರೆಯಲ್ಪಡುವ ಆರ್.ಕೆ. ಪಾಟೀಲ್ ಅವರ 25ನೇ ಮದುವೆ ವಾರ್ಷಿಕೋತ್ಸವವನ್ನು ಅಭಿಮಾನಿ ಬಳಗ ಅಕ್ಷರಶಃ ಹಬ್ಬದಂತೆ ಆಚರಿಸಿದೆ. ಈ ಕುರಿತು ಇಲ್ಲಿದೆ ಒಂದು ವರದಿ. ಜೋಡಿ ಸಮೇತವಾಗಿ ವೇದಿಕೆಯಾಯಿತು. ಮಾನ್ಯ ಆರ್.ಕೆ. ಪಾಟೀಲ್ ಅವರು ಮತ್ತು ಅವರ ಧರ್ಮಪತ್ನಿ ಸಮೇತವಾಗಿ ಈಗ ವೇದಿಕೆಗೆ ಆಗ್ತಾರೆ. ಬರ್ಲಿ ಅವರಿಗೊಂದು ಜೋರಾದ ಚಪ್ಪಾಳೆ. ಈ ಬೆಳ್ಳಿ ಮಹೋತ್ಸವದ ಈ ವೇದಿಕೆಗೆ ಸಾಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು ಮಾನ್ಯ ಡಾಕ್ಟರ್ ಹರೀಶ್ ಶೆಟ್ಟಿ ಅವರು ಸಂವಿಧಾನ ವಹಿಸಿದ್ದಾರೆ. ಎಲ್ಲಾ ಪೂಜ್ಯರು ಈಗ ಅರ್ಪಣೆ ಮಾಡಿದ್ದಾರೆ ಆರ್.ಕೆ. ಪಾಟೀಲ್ ಅವರಿಗೆ. ಆರ್.ಕೆ. ಪಾಟೀಲ್ ಅವರು ಹೃದಯವಂತರು. ಅವರು ಅರ್ಚನಾ ಪಾಟೀಲ್ ಅವರಿಗೆ ಪ್ರೀತಿಯ ಪುಷ್ಪವನ್ನು ಅರ್ಪಣೆ ಮಾಡಿದ್ದಾರೆ. ಈಗ ಚಿನ್ನದ ಉಡುಗೊರೆ ನೀಡಿ ನಗುನಗುತ್ತ ಪ್ರೀತಿಯ ಚಿನ್ನದ ಉಂಗುರ ಸ್ವೀಕಾರ ಮಾಡಿದ್ದಾರೆ. ಅದೇ ರೀತಿಯಾಗಿ ಆರ್.ಕೆ. ಪಾಟೀಲ್ ಅವರು ಅರ್ಚನಾ ಪಾಟೀಲ್ ಅವರಿಗೆ ಚಿನ್ನದ ಉಡುಗೊರೆಯನ್ನು ಪ್ರೀತಿಯಿಂದ ನೀಡಿ ಸ್ಫೂರ್ತಿಯಿಂದ ಜೋರಾದ ಚಪ್ಪಾಳೆ. ಪ್ರೀತಿ ಬಾಂಧವ್ಯದ ಮಧ್ಯದಲ್ಲಿ 25 ವರ್ಷದ ಈ ರಜತ ಮಹೋತ್ಸವ ಸಿಹಿಯನ್ನು ಹಂಚಿಕೊಳ್ಳುವ ಮೂಲಕವಾಗಿ ಎಲ್ಲಾ ಪೂಜ್ಯರ ಸಾನ್ನಿಧ್ಯ ವಹಿಸಿದ್ದಾರೆ. ಅವರ 50ನೆಯ ವರ್ಷದ ಒಂದು ಮದುವೆಯ ವಾರ್ಷಿಕೋತ್ಸವ ಸಮಾರಂಭವನ್ನು ನಾವು ನೋಡಿದ್ದೇವೆ. ಬಹಳ ಕಡೆ ತಂದೆಯ ಮದುವೆಯ ವಾರ್ಷಿಕೋತ್ಸವವನ್ನು ಮಕ್ಕಳು ಮಾಡ್ತಕ್ಕಂಥದ್ದು ನಾವು ಕಂಡಿದ್ದೇವೆ. ಆದರೆ ಇಲ್ಲಿ ಹೇಗಾಗಿದೆ ಅಂತಂದರೆ, ತಂದೆಯ ಒಂದು ಸಮ್ಮುಖದಲ್ಲಿ ಇವತ್ತು ಮಗನ ಒಂದು 25ನೆಯ ವಾರ್ಷಿಕೋತ್ಸವ ಅತ್ಯಂತ ಅಭಿಮಾನದಿಂದ ಮಾಡ್ತಕ್ಕಂಥದ್ದು ಇದೇನೈತಲ್ಲ, ಇದು ನಿಜವಾದ ಒಬ್ಬ ತಂದೆ ಆಗಿರ್ತಕ್ಕಂಥವನ್ನ ಒಂದು ಅತ್ಯಂತ ಅಭಿಮಾನದ ಪ್ರೀತಿ ಅಂತಂದ್ರೆ ಇವತ್ತು ಬಿ.ಆರ್. ಪಾಟೀಲ್ ಮತ್ತು ಆರ್.ಕೆ. ಪಾಟೀಲ್. ಬಹುಶಃ ಇವರ 25ನೇ ವರ್ಷದ ಒಂದು ವಾರ್ಷಿಕೋತ್ಸವ, ಅವ್ರದ್ದು 50ನೇ ವರ್ಷ, ಎರಡೂ ಸೇರಿಸಿದ್ರೆ 75 ವರ್ಷ. ಎರಡೂ ಸೇರಿಸಿದ್ರೆ ಇದು ವಜ್ರ ಮಹೋತ್ಸವ ಅಂತ ಕರಿಬೇಕಾಗ್ತದೆ. ಹಾಗಾಗಿ ಅತ್ಯಂತ ಪ್ರೀತಿಯಿಂದ ಒಬ್ಬ ತಂದೆಯಾದಂಥವರು ಅವರ ವಾರ್ಷಿಕೋತ್ಸವವನ್ನು ನಿರಾಕರಿಸಿ ಇವತ್ತು ನನ್ನ ಮಗನ ವಾರ್ಷಿಕೋತ್ಸವವನ್ನು ಅದ್ಧೂರಿಯಾಗಿ ಮಾಡಬೇಕು ಅನ್ನುವಂಥದ್ದು ಏನಿದೆ ಅಲ್ಲ, ಒಬ್ಬ ತಂದೆಯಲ್ಲಿರ್ತಕ್ಕಂಥ ದೊಡ್ಡ ಗುಣ ಅಂತಂದರೆ ಇವತ್ತು ಬಿ.ಆರ್. ಪಾಟೀಲ್ರು ತೋರಿಸಿರ್ತಕ್ಕಂಥ ಈ ಒಂದು ವಿಶೇಷವಾದಂಥ ಪ್ರೀತಿ ಅಂತ ನಾವು ಹೇಳಬೇಕಾಗ್ತದೆ. ಹಾಗಾಗಿ ಇವತ್ತಿನ ಈ ಭವ್ಯ ವೇದಿಕೆಗೆ ನನ್ನನ್ನು ಆಹ್ವಾನ ಮಾಡಬೇಕು ಅಂತ ತಿಳ್ಕೊಂಡು ನಮ್ಮೆಲ್ಲ ಪ್ರಬುದ್ಧ ಮತ್ತು ಲಿಂಗಗೌಡರು ಎಲ್ಲರೂ ಸೇರಿಕೊಂಡು ಬಹಳ ಸಲ ಪ್ರಯತ್ನ ಮಾಡಿದ್ರು. ನಾನು ನಿನ್ನೆ ಚಿತ್ರದುರ್ಗದ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ಬಿಜಾಪುರ ದಾವಣಗೆರೆ ಕಾರ್ಯಕ್ರಮ ಇತ್ತು. ಹೀಗಾಗಿ ನಾನು ಊರಲ್ಲಿ ಇರಲಿಲ್ಲ. ಫೋನ್ ಮುಖಾಂತರ ನನ್ನನ್ನು ಹೇಳಿದ್ರು, ಇಲ್ಲ ಹೀಗೆ ತಂದೆಯವರ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ತಾವು ಬರಬೇಕು, ಕಾರ್ಡ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ನಾನು ಹೇಳಿದೆ, ತಮಗೆ ಆಮಂತ್ರಣವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ತಾವು ಬರಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ನಾನು ಒಂದೇ ಮಾತನ್ನು ಹೇಳಿದೆ, ಮನೆಯವರಿಗೆ ಮಣಿ ಹಾಕುವ ಅವಶ್ಯಕತೆ ಇಲ್ಲ, ಈ ಕಾರ್ಯಕ್ರಮ ಇದು ನಮ್ಮ ಮನೆ ಕಾರ್ಯಕ್ರಮ, ನಾನು ಬಂದೇ ಬರ್ತೇನೆ ಅಂತ ತಿಳ್ಕೊಂಡು
ಇವತ್ತು ಹೊಸಪೇಟೆಯಿಂದ ನೇರವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ಹೇಳಬೇಕು ಅಂತಂದರೆ ಅವರೆಷ್ಟು ರಾಜಕೀಯ ಜೀವನದಲ್ಲಿ ಯಾವ ಥರ ತಮ್ಮ ಜೀವನವನ್ನು ಸಾಗಿಸ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ಒಂದು ತತ್ವದ ತಳಹದಿಯ ಮೇಲೆ ಇವತ್ತು ಆರ್ ಕೆ ಪಾಟೀಲರು ಕೂಡ ಜನಪರವಾದಂಥ ಕಾರ್ಯವನ್ನು ಮಾಡ್ತಾ ಇವತ್ತು ಸಮಾಜದಲ್ಲಿ ಇರ್ತಕ್ಕಂಥ ಅನೇಕ ಮೂಲಭೂತ ಸೌಕರ್ಯಗಳ ಬಗ್ಗೆ ಆಗಿರ್ಬೋದು, ಅನೇಕ ಗ್ರಾಮಗಳಿಗೆ ರಸ್ತೆ ಆಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಎಷ್ಟು ಮಟ್ಟಿಗೆ ಅವರು ಮಾಡ್ತಾ ಇದ್ದಾರೆ ಅಂತಂದರೆ ಬಹುಶಃ ಇಡೀ ದಿನದ 24 ಗಂಟೆಗಳು ಕೂಡ ಅವರಿಗೆ ಕೆಲಸ ಮಾಡಲಿಕ್ಕೆ ಕಡಿಮೆ ಬೀಳ್ತಾ ಇದೆ. ಅಷ್ಟರ ಮಟ್ಟಿಗೆ ಈ ತಾಲೂಕಿನ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಬಿ ಆರ್ ಪಾಟೀಲರು ಈ ಭಾಗದ ಶಾಸಕರಾಗಿ ಅನೇಕ ಜನಪರ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ತೊಟ್ಕೊಂಡಿರ್ತಕ್ಕಂಥವ್ರು. ನಾನು ಚಿಡ್ಗಾದಲ್ಲಿ ಒಂದು ಕೆರೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿ ಮಾನ್ಯ ಶಾಸಕರಿಗೆ ಹೇಳಿದೆ, ನನ್ನದು ಇಂಥ ಒಂದು ಸಂಕಲ್ಪ ಇದೆ, ಈ ಭಾಗದ ಜನರಿಗೆ ನೀರಾವರಿ ಯೋಜನೆ ಆಗಬೇಕು, ನೀರಾವರಿಯ ಅನುಕೂಲ ಆಗಬೇಕು, ಚಿಡ್ಗಾ ಮಟ್ಟದಲ್ಲಿ ಒಂದು ಭವ್ಯವಾದಂಥ ಪ್ರೇಕ್ಷಣಿಕ ಕೆರೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ನನ್ನ ಸಂಕಲ್ಪ ಇದೆ, ಇದನ್ನು ನೀವು ಮಾಡಿಕೊಡ್ಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ನನ್ನ ಗುರುವಂದನ ಡಿಸೆಂಬರ್ ತಿಂಗಳಲ್ಲಿ ನನ್ನ ಗುರುವಂದನ ಸಂದರ್ಭದಲ್ಲಿ ಭವ್ಯ ವೇದಿಕೆ ಮೇಲೆ ಬಂದು ಒಂದು ಮಾತನ್ನು ಹೇಳಿದರು. ಗುರುಗಳ ಇಚ್ಛೆ, ಈ ಗ್ರಾಮದಲ್ಲಿ ಒಂದು ಕೆರೆ ಹಾಕಬೇಕು ಅಂತ ಸಂಕಲ್ಪ ಇದೆ, ನಾನು ಇವತ್ತಿನ ದಿನ ಈ ಭವ್ಯ ವೇದಿಕೆ ಮೇಲೆ ಗುರುಗಳ ಪಾದ ಸಾಕ್ಷಿಯಾಗಿ ಹೇಳ್ತೇನೆ, ನಾನು ಆ ಕೆರೆಯನ್ನು ಮಾಡಿ ಕೊಡ್ತೇನೆ ಅನ್ನುವಂಥ ಮಾತನ್ನು ಗುರು ಸಾಕ್ಷಿಯಾಗಿ ಹೇಳಿರುವಂಥ ಮಾತು ಡಿಸೆಂಬರ್ 2ನೇ ತಾರೀಕು. ಮುಂದೆ ಮಾರ್ಚ್ 6ನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಘೋಷಣೆ ಮಾಡ್ತಾರೆ, ಆಳಂದ ತಾಲೂಕಿನ ಚಿಡ್ಗಾ ಮಹಾಮಠಕ್ಕೆ 25 ಕೋಟಿ ರೂಪಾಯಿಗಳನ್ನು ಕೆರೆಗಾಗಿ ಮಂಜೂರು ಮಾಡಿರ್ತಕ್ಕಂಥದ್ದು. ಯಾಕೆ ನಾನು ಈ ಮಾತನ್ನು ಹೇಳ್ತೇನೆ ಅಂದರೆ, ಅವರು ಒಂದು ಸಲ ಕೊಟ್ಟರು ಅಂತಂದರೆ ಎಂದೂ ಕೂಡ ಅವರು ಹೇಳೋದೊಂದು ಮಾಡೋದೊಂದು ಮಾಡುವಂಥ ವ್ಯಕ್ತಿತ್ವದ ರಾಜಕಾರಣಿಗಳಲ್ಲ. ಒಂದು ಸಲ ಮಾತು ಕೊಟ್ಟರೆ ಅದೇನೇ ಕಷ್ಟ ಬಂದರೂ ಕೂಡ ಅದನ್ನು ಮಾಡಿ ತೋರಿಸುವಂಥ ಛಲ ಇವತ್ತು ಯಾರಿಗಾದರೂ ಇದೆ ಅಂತಂದರೆ ಅದು ಬಿ ಆರ್ ಪಾಟೀಲ್ರಿಗೆ ಅನ್ನುವಂಥ ಮಾತನ್ನು ಭಾಳ ಅಭಿಮಾನದಿಂದ ಹೇಳ್ತೇನೆ. ಅಂಥವರು ಇವತ್ತಿನ ಈ ತಾಲೂಕಿನಲ್ಲಿ ಇಂಥ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡ್ತಕ್ಕಂಥ ಶ್ರೇಷ್ಠ ರಾಜಕಾರಣಿ ಈ ತಾಲೂಕಿಗೆ ಸಿಕ್ಕಿರುವಂಥದ್ದು ತಾಲೂಕಿನ ಸುಕೃತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಆರ್ ಕೆ ಪಾಟೀಲರು, ಬಿ ಆರ್ ಪಾಟೀಲರು, ಡಿ ವಿ ಜಿ ಅವರು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ. ಏನು ಅಂದರೆ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತ. ಒಂದು ಮರ ಸೊಬಗು ಕಾಣಬೇಕು ಅಂದರೆ ಅದಕ್ಕೆ ಹಳೆ ಬೇರು ಇರಬೇಕು, ಹೊಸ ಚಿಗುರು ಇದ್ದಾಗ ಮಾತ್ರ ಇವತ್ತು ಒಂದು ಮರ ಸೊಬಗು ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವತ್ತು ಹಳೆ ಬೇರಾಗಿರ್ತಕ್ಕಂಥ ಬಿ ಆರ್ ಪಾಟೀಲರು ಆದರೆ ಹೊಸ ಚಿಗುರು ಈ ತಾಲೂಕಿನಲ್ಲಿ ಯಾರಿದ್ದಾರೆ ಅಂದರೆ ಆರ್ ಕೆ ಪಾಟೀಲರು ಅನ್ನುವಂಥ ಮಾತನ್ನು ಭಾಳ ಅಭಿಮಾನದಿಂದ ಹೇಳ್ತೇನೆ. ಅವರ ಮುಖಾಂತರ ಇನ್ನೂ ಬರುವಂಥ ದಿನದಲ್ಲಿ ಈ ತಾಲೂಕು ಸಮಗ್ರ ಅಭಿವೃದ್ಧಿಯನ್ನಾಗಲಿ, ಆಳಂದ ತಾಲೂಕು ಅಂದರೆ ಹಿಂದುಳಿದ ತಾಲೂಕು ಅನ್ನುವಂಥ ಹಣೆಪಟ್ಟಿಯನ್ನು ಕಟ್ಕೊಂಡಿರ್ತಕ್ಕಂಥ ಆ ಒಂದು ಹಣೆಪಟ್ಟಿಯನ್ನು ಅವರ ಮುಖಾಂತರ ಅದು ತೆಗೆದು ಅಭಿವೃದ್ಧಿಯಾಗಿರ್ತಕ್ಕಂಥ ತಾಲೂಕು ಶುಭಾಶೀರ್ವಾದವನ್ನು ಕೋರಿ ಸೇರಿರುವಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಿ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ಶರಣಾರ್ಥಿ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಸಂಖ್ಯೆಯಲ್ಲಿ ಬಂದು ಆಶೀರ್ವಾದ ಮಾಡಿದ್ದೀರಿ, ತಮಗೆ ಅಭಿನಂದಿಸ್ತಾ ಇವತ್ತು ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲರೂ ಪ್ರಸಾದವನ್ನು ತಗೊಂಡು ಹೋಗಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದದಕ್ಕಾಗಿ ನಾನು ವೈಯಕ್ತಿಕವಾಗಿ ನಮ್ಮ ಕುಟುಂಬದ ವತಿಯಿಂದ ಧನ್ಯವಾದ ಹೇಳ್ತೇನೆ. ನಿಮ್ಮೆಲ್ಲರಿಗೂ ಶುಭ ಆಗಲಿ. ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ತಾಲೂಕಿನ ಹಿರಿಯರು ನನ್ನ ತಂಗಿಯರು, ತಾಯಂದಿರು, ಯುವ ಮಿತ್ರರೆಲ್ಲ ಬಂದು ಭಾಗ ಆಗೋದಕ್ಕಾಗಿ ಎಲ್ಲ ರೈತ ಬಾಂಧವರಿಗೆ ಇಟ್ಕೊಂಡು ಎಲ್ಲರಿಗೂ
ಧನ್ಯವಾದಗಳನ್ನು ಹೇಳಲು ಇಚ್ಛೆ ಪಡ್ತೀನಿ. ಸರ್, ಈಗ ಒಂದು ಸಮಾರಂಭದಲ್ಲಿ ಸ್ವಾಮೀಜಿಗಳು ಭಾಗಿಯಾಗಿದ್ದಾರೆ. ಮಠಾಧೀಶರು ಕೂಡ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಮಠಾಧೀಶರು ಕೂಡ ಬಹಳ ಸಂತೋಷದಿಂದ ಈ ವಾತಾವರಣ ನಮ್ಮ ತಾಲೂಕಿನಲ್ಲಿ ಇರಲಿಲ್ಲ. ಇದು ಒಂದು ಹೊಸದಾಗಿ ತಾವು ಮಾಡಿದ್ದೀರಿ, ಬಹಳ ಸಂತೋಷ. ಯಾಕಂದರೆ 10ನೇ ತರಗತಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಅತಿ ಉತ್ತೀರ್ಣರಾದಂಥ ಯುವಕರಿಗೆಲ್ಲ ನಾವು ಸನ್ಮಾನ ಕಾರ್ಯಕ್ರಮವನ್ನು ಈ ಮದುವೆ ರಜತ ಮಹೋತ್ಸವದಲ್ಲಿ ಇಟ್ಕೊಂಡದ್ದು ಭಾಳ ಸಂತೋಷ. ಯಾಕಂದರೆ ಈಗಿನ ಮುಂದಿನ ಯುವ ಪೀಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಸಮಾಜದಲ್ಲಿ ಒಬ್ಬ ಒಳ್ಳೆಯ ನಾಗರಿಕನಾಗುವ ಸಲುವಾಗಿ ಇವತ್ತು ಈ ವೇದಿಕೆಯನ್ನು ನಾವು ಮಾಡಿದ್ದೀವಿ.